ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ. ನಮಸ್ಕಾರ ವೀಕ್ಷಕರೇ, ಜನತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಶರತ್. ಇವತ್ತು ನಮ್ಮ ಜೊತೆ ಇದ್ದಾರೆ ನಾಗಿಣಿ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಶಿವರಾಮಯ್ಯ ಸರ್ ಅವರು. ಜನತಾ ಅವಾರ್ಡ್ಸ್ 2026 ನಾವು ಎಲ್ಲಾ ಕ್ಷೇತ್ರದಲ್ಲೂ ವಿವಿಧವಾದ ಸಾಧನೆ ಮಾಡಿರುವಂತಹ ಸಾಧಕರನ್ನ ಗುರುತಿಸಿ ಅವಾರ್ಡ್ ಕೊಡುವಂತ ಒಂದು ಕಾರ್ಯಕ್ರಮಕ್ಕೆ ಸರ್ನ ಇನ್ವೈಟ್ ಮಾಡಕ್ ಬಂದಿದ್ದೀವಿ. ನಮ್ಮ ಕಾರ್ಯಕ್ರಮದ ಬಗ್ಗೆ ಸರ್ ಏನ್ ಹೇಳ್ತಾರೆ ಅಂತ ಅವ್ರ ಬಾಯಲ್ಲಿ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ನಮ್ಮ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಜನತಾ ನ್ಯೂಸ್ ಚಾನಲ್ಗೆ ಮೊದಲು ನನ್ನ ಧನ್ಯವಾದಗಳು. ಇವತ್ತು ಸುಮಾರು ಚಾನಲ್ಗಳು ಬರ್ತಾ ಇದೆ, ಆದ್ರೂ ನಿಮ್ಮ ಚಾನಲಲ್ಲಿ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀರಂದ್ರೆ ತುಂಬ ಧನ್ಯವಾದಗಳು. ಎಲ್ಲರಿಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣ್ಯರಿಗೆ ಗುರುತಿಸಿ ಅವ್ರಿಗೊಂದು ಅವಾರ್ಡ್ ಕೊಡ್ತಾ ಇರೋದು ತುಂಬ ಸಂತೋಷದ ವಿಷಯವಾಗಿರ್ತದೆ. ಆದರೂ ಸಹ ಇವತ್ತಿನ ಸಂಘಟನೆಗಳಲ್ಲಿ ನೀವು ಎಲ್ಲ ಕಡೆನೂ ಹೋರಾಡಿ ಕಷ್ಟಪಟ್ಟು ಮಾಡ್ತಾ ಇರೋದಕ್ಕೆ ನಮ್ಮ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ನೀವು ಅತಿಥಿಯಾಗಿ ಬರ್ತಾ ಇದ್ದೀರಾ. ಸೊ ನಾವು ಸುಮಾರು ಕ್ಷೇತ್ರಗಳಲ್ಲಿ ಏನೇನು ಸಾಧನೆ ಮಾಡಿದರೆ ವಿಶೇಷ ಕ್ಷೇತ್ರಗಳಲ್ಲಿ ಅವ್ರನ್ನ ಗುರುತಿಸಿ ಒಂದು ಅವಾರ್ಡ್ ಕೊಡ್ತಾ ಇದೀವಿ. ಸೊ ಈ ತರ ಮುಂದೆ ಬರುವಂತ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಕ್ ಹೊರಟಿರುವಂತ ಯೂತ್ಸ್ಗೆ, ಅಂದ್ರೆ ಯುವ ಪೀಳಿಗೆಗೆ ನಿಮ್ಮ ಕಡೆಯಿಂದ ಒಂದು ಕಿವಿ ಮಾತು ಹೇಳಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತಾರೆ? ಯುವ ಪೀಳಿಗೆಗಳು ಮುಂದೆ ಬರಬೇಕು. ಇವತ್ತು ಎಲ್ಲ ಸಂಘಟನೆಗಳು ಕಂಡು ನೋಡಿದ್ದಾರೆ, ಜನಗಳು ನೋಡಿದ್ದಾರೆ. ನಿಮ್ಮ ನ್ಯೂಸ್ ಚಾನಲಿಂದ ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ನ್ಯೂಸ್ ಹೋಗ್ಬೇಕು. ಅದನ್ನ ಒಳ್ಳೆ ನ್ಯೂಸ್ ಬರ್ತಾ ಇದೆ, ಟಿವಿಯಲ್ಲಿ ನೋಡ್ತಾ ಇದ್ದೀವಿ. ನಾವು ಇವತ್ತು ನಿಮ್ಮಂತೆ ಚಾನಲ್ಗಳು ಬರಬೇಕು. ನಮಗೆ ಇವು ಮುಂದೆ ಬಂದ್ರೆ ನಮಗೆ ಜನಗಳು ಉಪಯೋಗ ಆಗುತ್ತೆ ಅಂತ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.